ಇತ್ತೀಚಿನ ದಿನಗಳಲ್ಲಿ ಗಡಿಭಾಗದ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕುಸಿತಾ ಇದೆ. ಸರ್ಕಾರಕ್ಕೆ ದಾಖಲಾತಿ ಕಡಿಮೆಯಾಗ್ತಾ ಇದೆ ಅಂತಕ್ಕಂಥ ಟೆನ್ಷನ್ ನಡುವೆನೇ ಸರ್ಕಾರಿ ಕನ್ನಡ ಶಾಲೆಯತ್ತ ಮಕ್ಕಳನ್ನು ಸೆಳೆಯೋದಕ್ಕೆ ಇಲ್ಲೊಂದು ಶಾಲೆ ಇದೆ. ಈ ಶಾಲೆಯಲ್ಲಿ ಸರ್ಕಾರದ ಅನುದಾನ ಇಲ್ಲದೇ ಟೀಚರ್ಸೇ ದುಡ್ಡು ಹಾಕಿ LKG UKG ಆರಂಭಿಸಿ ಸರ್ಕಾರಿ ಶಾಲೆಯ ಶಿಕ್ಷಕರು ಮಾದರಿಯಾಗಿದ್ದಾರೆ. ಎಲ್ಲಿ ಅಂತ ನೀವೇ ನೋಡಿ. ಗಡಿ ಭಾಗದ ಮಕ್ಕಳನ್ನು ಶಾಲೆಗೆ ಸೆಳೆಯೋಕೆ ಶಿಕ್ಷಕರ ಪ್ಲಾನ್. ಸ್ವಂತ ಖರ್ಚಿನಲ್ಲಿ LKG UKG ತರಗತಿ ಆರಂಭ. ತಮ್ಮ ಸಂಬಳದಲ್ಲೇ ಬಟ್ಟೆ, ಪುಸ್ತಕ, ಪ್ರಯಾಣ ವೆಚ್ಚ. ಖಾಸಗಿ ಶಾಲೆಗಳಿಗೆ ಸರ್ಕಾರಿ ಶಾಲೆ ಶಿಕ್ಷಕರು ಸೆಡ್ಡು. ಮಹಾರಾಷ್ಟ್ರ ಗಡಿಗೆ ಹೊಂದಿಕೊಂಡಿರುವ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಟೂರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹಾಜರಾತಿ ಕೊರತೆ ಇತ್ತು. ಹೀಗಾಗಿ ಸರ್ಕಾರದ ಅನುದಾನ ಇಲ್ಲದೇ ಇದ್ರೂ ಶಾಲಾ ಸುಧಾರಣಾ ಸಮಿತಿ ಹಾಗೂ ಶಾಲೆಯ ಶಿಕ್ಷಕರು ಉಚಿತವಾಗಿ ಆಂಗ್ಲ ಮಾಧ್ಯಮದಲ್ಲಿ UKG LKG ತರಗತಿ ಪ್ರಾರಂಭಿಸಿದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಾದರಿಯಲ್ಲೇ ಶಿಕ್ಷಣ ನೀಡೋಕೆ ರೂಪುರೇಷೆ ಹಾಕಿಕೊಂಡಿದ್ದಾರೆ. ಈ ಶಾಲಾ ಮಕ್ಕಳಿಗೆ ಶಿಕ್ಷಕರು ತಮ್ಮ ವೇತನದಲ್ಲಿ ನಿರ್ವಹಣೆ ವೆಚ್ಚ ಭರಿಸೋಕೆ ಮುಂದಾಗಿದ್ದಾರೆ. ಜೊತೆಗೆ ಶಾಲೆಗೆ ಮಕ್ಕಳನ್ನ ಕರೆತರೋಕೆ ಬಟ್ಟೆ, ಪುಸ್ತಕವನ್ನು ಶಿಕ್ಷಕರು ತಮ್ಮ ಸಂಬಳದಿಂದಲೇ ಭರಿಸ್ತಾ ಇದ್ದಾರೆ. ಗಡಿ ಭಾಗದ ಕನ್ನಡ ಶಾಲೆಗಳಲ್ಲಿ ವರ್ಷದಿಂದ ವರ್ಷಕ್ಕೆ ದಾಖಲಾತಿ ಕುಸಿತಾ ಇದ್ದು ಸಾಕಷ್ಟು ಅಭಿಯಾನ ನಡೆಸಿದ್ರೂ ಸಹ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಇದೀಗ ತಾವು ಕಲಿಸುವ ಶಾಲೆಯ ಬೆಳವಣಿಗೆ ಬಯಸಿರುವಂತಹ ಶಿಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿ ಅನುಮತಿಯೊಂದಿಗೆ ಸ್ವಂತ ಖರ್ಚಿನಲ್ಲಿಯೇ LKG UKG ತರಗತಿ ಆರಂಭ ಮಾಡ್ತಾ ಇದ್ದು ಸಾರ್ವಜನಿಕ ವಲಯದಲ್ಲಿ ಭಾರಿ ಬೆಂಬಲ ವ್ಯಕ್ತವಾಗಿದೆ. ನಮ್ಮ ಗೋಟ್ರು ಶಾಲೆಯಲ್ಲಿ ನಾವು ಏನು ಮಾಡತ್ತೀವಿ, ಖಾಸಗಿ ಶಾಲೆಗಳಿಗೆ ನಾವು ಪೈಪೋಟಿ ಹಂಗ ನಾವು LKG ಮತ್ತು UKG ಅನ್ನ ಈ ವರ್ಷದಿಂದ ಆಂಗ್ಲ ಮಾಧ್ಯಮದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಏನು ಸೌಲಭ್ಯಗಳು ಬೇಕಲ್ಲ ಅಂದರೆ ಟೀಚರ್ಸ್ ಫೆಸಿಲಿಟೀಸಿಗೆ ಎಲ್ಲ ನಮ್ಮ ಟೀಚರ್ಗಳನ್ನು ಅಂದ್ರೆ ಸ್ವಂತ ಖರ್ಚಿನಲ್ಲಿ ಅವರಿಗೆ ಪೇಮೆಂಟ್ ಕೊಡಾಕತ್ತೀವಿ. ಮಕ್ಕಳಿಗೆ ನೋಟ್ಬುಕ್ಕು, ಪೆನ್ನು, ಸಮವಸ್ತ್ರ ಇಂಥವನ್ನೆಲ್ಲ ಉಚಿತವಾಗಿನ ನಾವು LKG UKGಗೆ ಕೊಡುತ್ತಿದ್ದೇವೆ. ಇತ್ತೀಚೆಗೆ ಅಂಗನವಾಡಿಯಲ್ಲಿ LKG UKG ಪ್ರಾರಂಭ ಮಾಡೋಕೆ ಸರ್ಕಾರ ಚಿಂತನೆ ನಡೆಸ್ತಾ ಇತ್ತು. ಈ ನಡುವೆಯೇ ಸರ್ಕಾರಿ ಶಾಲಾ ಶಿಕ್ಷಕರು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡಲು ಮುಂದಾಗಿದ್ದಾರೆ. ಖಾಸಗಿ ಶಾಲೆಯ ಮಾದರಿಯಲ್ಲಿಯೇ ಶಿಕ್ಷಣ ಪದ್ಧತಿ ಅನುಸರಿಸಿದ್ದು ಗ್ರಾಮೀಣ ಭಾಗದ ಪೋಷಕರ ಉತ್ಸಾಹಕ್ಕೆ ಕಾರಣವಾಗಿದೆ. LKG UKG ಆರಂಭ ಮಾಡ್ತಾ ಇದ್ದಂತೆ ಇದೇ ವರ್ಷ 40 ಮಕ್ಕಳು ದಾಖಲಾಗಿದ್ದು ಈ ಸಂಖ್ಯೆ ಮುಂದಿನ ಬಾರಿ ಹೆಚ್ಚಾಗುವ ವಿಶ್ವಾಸವಿದೆ. ಈಗ LKG UKG ನಮ್ಮ ಕನ್ನಡ ಶಾಲೆ ಚಾಲೂ ಮಾಡಿರೋದ್ರಿಂದ ನಮ್ಮ ಈ ಸುತ್ತಿನ ಏನು ನಮ್ಮ ಗೋಟ್ರದ ಹುಡುಗರು ಅದಾವಲ್ಲ ಭಾಳ ಅನುಕೂಲ ಆಗೈತಿ. ಯಾಕಂದರೆ ಈಗ ಅದೇ ಹುಡುಗರು ನಾವು ಪ್ರೈವೇಟ್ಗೆ ಹಾಕ್ಬೇಕಾದ್ರೆ ಒಂದು 20-30 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಅದರಿಂದ ಇಲ್ಲಿ ಅದೇ ಗುಣಮಟ್ಟ ಶಿಕ್ಷಣ ಇಲ್ಲೇ ಸಿಗಾಕೈತಾರೆ. ನಮ್ಮ ಶಾಲೆಗೂ ಅದು ಅನುಕೂಲ ಆಗೈತಿ ಮತ್ತು ನಮ್ಮ ಊರಿಗೂ ಒಳ್ಳೇದಾಗೈತಿ. ಹೀಗಾಗಿ ಇದು ಚಲೋ ರೆಸ್ಪಾನ್ಸ್ ಐತಿ. ಇಲ್ಲೂ ಸ್ಟಾಫ್ ಎಲ್ಲ ಚಲೋ ಐತಿ. ಸರ್ಕಾರದ ಸಂಬಳ ಸಿಕ್ಕರೆ ಸಾಕು, ನಾವು ನಮ್ಮ ಕುಟುಂಬ ನೆಮ್ಮದಿಯಿಂದ ಇರಬಹುದು ಅನ್ನೋ ಜನರಿಗೆ ಗೋಟೂರ ಸರ್ಕಾರಿ ಶಾಲೆಯ ಶಿಕ್ಷಕರು ತಾವು ಕಲಿಸ್ತಾ ಇರೋ ಶಾಲೆಯ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿದ್ದು ಇತರರಿಗೆ ಮಾದರಿಯಾಗಿದೆ. ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.